ಜಗಳ ಬಂದಾಗ ನಮ್ಮೊಳಗಿನ ಕೋಪವೇ ಮೊದಲು ಮಾತನಾಡಲು ನಮ್ಮನ್ನು ಒತ್ತಾಯಿಸುತ್ತದೆ. ಆ ಕ್ಷಣದಲ್ಲಿ ಹೊರಬರುವ ಮಾತುಗಳು ಸಮಸ್ಯೆಯನ್ನು ಬಗೆಹರಿಸುವುದಕ್ಕಿಂತಲೂ ಇನ್ನಷ್ಟು ಗಾಯಗೊಳಿಸುತ್ತದೆ. ಮೌನ ಎಂದರೆ ಸೋಲು ಅಲ್ಲ, ಅದು ನಮ್ಮ ಕೋಪ ತಣ್ಣಗಾಗಲು ನಮಗೆ ಸಿಗುವ ಸಮಯ. ಮನಸ್ಸು ಸ್ಥಿರವಾದಾಗ ಪರಿಹಾರವು ತಾನೇ ಕಾಣಿಸಿಕೊಳ್ಳುತ್ತದೆ. ಒಂದು ಕ್ಷಣ ಮೌನ ವಹಿಸಿದರೆ ಕೋಪ ಅಹಂಕಾರಗಳು ದೂರವಾಗುತ್ತದೆ, ಸಹನೆ ಹೆಚ್ಚಾಗುತ್ತದೆ ಮತ್ತು ಸಂಬಂಧ ಉಳಿಯುವ ದಾರಿ ತೆರೆದಿಡುತ್ತದೆ. ಹೆಚ್ಚು ಮಾತನಾಡುವಾಗ ನಾವು ಹೇಳುವುದರಲ್ಲಿ ಮುಳುಗುತ್ತೇವೆ, ಆದರೆ ಕೇಳುವುದನ್ನೇ ಮರೆತು ಬಿಡುತ್ತೇವೆ. ಮಾತು ಕಡಿಮೆ ಆದಾಗ ಕಿವಿಗಳು ತೆರೆಯುತ್ತವೆ, ಮನಸ್ಸು ಇತರರನ್ನು ಅರಿಯಲು ಶುರು ಮಾಡುತ್ತದೆ. ಎದುರಿನವರ ನೋವು ನಮಗೆ ಆಗ ಸ್ಪಷ್ಟವಾಗುತ್ತದೆ. ವಾದದಲ್ಲಿ ಗೆಲ್ಲುವುದು ಅಲ್ಲ, ಎದುರಿನವರ ಭಾವನೆಗಳನ್ನು ಒಪ್ಪಿಕೊಳ್ಳುವ ಸಾಮರ್ಥ್ಯ ನಮ್ಮಲ್ಲಿರಬೇಕು. ಅದರಿಂದಲೇ ಮಾತು ಕಡಿಮೆ ಮಾಡಿದ ಕ್ಷಣದಲ್ಲಿ ಅದರ ಅರ್ಥ ಹೆಚ್ಚಾಗುತ್ತದೆ. ಜಗಳದಲ್ಲಿ ಶಬ್ದ ಹೆಚ್ಚಾದರೆ ಸಂಬಂಧ ದುರ್ಬಲವಾಗುತ್ತದೆ. ಮೌನ ಮತ್ತು ಕಡಿಮೆ ಮಾತುಗಳು ಬಂದಾಗ ಸಂಬಂಧಕ್ಕೆ ಮತ್ತೆ ಉಸಿರು ಸಿಗುತ್ತದೆ. ನಮಸ್ಕಾರ.